ರೇನ್ಬೋ ಮಕ್ಕಳ ಆಸ್ಪತ್ರೆ ಮತ್ತು ಬರ್ತ್ ಸಂಸ್ಥೆಗಳಿಂದ ಆಶಾ ಭಾವನೆ ಮತ್ತು ಚೇತರಿಕೆಯ ಸ್ಫೂರ್ತಿದಾಯಕ ಕಥೆಗಳೊಂದಿಗೆ ವಿಶ್ವ ಅಂಗಾಂಗ ಕಸಿ ದಿನ ಆಚರಣೆ. ರೇನ್ಬೋ ಮಕ್ಕಳ ಆಸ್ಪತ್ರೆ ಮತ್ತು ರೇನ್ಬೋ ಆಸ್ಪತ್ರೆಗಳ ಬರ್ತ್ ಜಂಟಿಯಾಗಿ ಅಂಗಾಂಗ ದಾನವನ್ನು ಪ್ರೇರೇಪಿಸುವ ಮತ್ತು ಮುಖ್ಯವಾಗಿ ಮಕ್ಕಳಲ್ಲಿ ಅಂಗಾಂಗ ಕಸಿ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶೇಷ ಜಾಗೃತಿ ಕಾರ್ಯಕ್ರಮದೊಂದಿಗೆ ವಿಶ್ವ ಅಂಗಾಂಗ ಕಸಿ ದಿನವನ್ನು ಆಚರಿಸಿದವು. ಅಂಗಾಂಗ ದಾನದ ಜೀವ ಉಳಿಸುವ ಮಹತ್ವ ಮತ್ತು ಮಕ್ಕಳ ಅಂಗಾಂಗ ಕಸಿ ಕುರಿತು ಜಾಗೃತಿ ಮೂಡಿಸುವ ತುರ್ತು ಅಗತ್ಯವನ್ನು ಮನದಟ್ಟು ಮಾಡಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅಂಗಾಂಗ ಕಸಿ ಸ್ವೀಕರಿಸಿದವರು ಆರೋಗ್ಯ ರಕ್ಷಣೆ ವೃತ್ತಿಪರರು, ರೋಗಿಗಳು, ಆರೈಕೆದಾರರು ಮತ್ತು ಸಮುದಾಯದ ಸದಸ್ಯರನ್ನು ಒಂದೆಡೆ ಸೇರಿಸಿತು. ಮಕ್ಕಳ ಮತ್ತು ಬಹು ಅಂಗಾಂಗ ಕಸಿಗಾಗಿ ಭಾರತದ ಪ್ರಮುಖ ಕೇಂದ್ರಗಳಲ್ಲಿ ಒಂದಾಗಿರುವ ರೇನ್ಬೋ ಹಾಸ್ಪಿಟಲ್ಸ್ ಮಕ್ಕಳಿಗೆ ಸುಧಾರಿತ ಅಂಗಾಂಗ ಕಸಿ ಆರೈಕೆಯ ಲಭ್ಯತೆಯನ್ನು ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಆಸ್ಪತ್ರೆ ಕಿಡ್ನಿ, ಲಿವರ್, ಹೃದಯ ಮತ್ತು ಮೂಳೆ ಮಜ್ಜೆ ಕಸಿ ಒಳಗೊಂಡ ಸಮಗ್ರ ಅಂಗಾಂಗ ಕಸಿ ವ್ಯವಸ್ಥೆಯನ್ನು ಸ್ಥಾಪಿಸಿದ್ದು, ಇದಕ್ಕೆ ಅತ್ಯಂತ ಅನುಭವಿ ಬಹುಶಿಸ್ತಿನ ತಂಡಗಳು, ಸುಧಾರಿತ ಮೂಲ ಸೌಕರ್ಯ ಮತ್ತು ಸಮರ್ಪಿತ ದೀರ್ಘಕಾಲೀನ ಫಾಲೋ ಅಪ್ ಸೇವೆಗಳ ಬೆಂಬಲವಿದೆ. ರೇನ್ಬೋ ನೆಟ್ವರ್ಕ್ನಾದ್ಯಂತಕ್ಕೂ ಹೆಚ್ಚು ಮೂತ್ರಪಿಂಡ, ಯಕೃತ್ ಮತ್ತು ಮೂಳೆ ಮಜ್ಜೆ ಕಸಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವ ಮೂಲಕ ಸಂಸ್ಥೆ ಸಂಕೀರ್ಣ ಮತ್ತು ಮಾರಣಾಂತಿಕ ಕಾಯಿಲೆಗಳಿಂದ ಬಳಲುತ್ತಿರುವ ಮಕ್ಕಳ ಜೀವ ಉಳಿಸುವ ಚಿಕಿತ್ಸೆ ನೀಡುವುದನ್ನು ಮುಂದುವರಿಸಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ವರುಣ್ ಆನಂದ್, ಅಂಗಾಂಗ ಕಸಿ ಎಂಬುದು ಕೇವಲ ವೈದ್ಯಕೀಯ ಪ್ರಕ್ರಿಯೆಯಲ್ಲ, ಅದು ಜೀವನದ ಎರಡನೇ ಅವಕಾಶ. ಅಂಗಾಂಗ ದಾನಿ ಮತ್ತು ಅವರ ಕುಟುಂಬದ ಉದಾರತೆಯಿಂದಾಗಿ ನಾನು ಇಂದು ಇಲ್ಲಿದ್ದೇನೆ. ಪ್ರತಿಯೊಬ್ಬ ಅಂಗಾಂಗ ದಾನಿಗೂ ಜೀವಗಳನ್ನು ಪರಿವರ್ತಿಸುವ ಮತ್ತು ಹೊಸ ಆರಂಭಕ್ಕಾಗಿ ಕಾಯುತ್ತಿರುವ ರೋಗಿಗಳಲ್ಲಿ ಭರವಸೆ ಮೂಡಿಸುವ ಶಕ್ತಿ ಇದೆ. ಹೆಚ್ಚಿನ ಜಾಗೃತಿ ಮತ್ತು ದಾನ ಮಾಡುವ ಮನಸ್ಸಿನ ಮೂಲಕ ನಾವು ಇನ್ನೂ ಅನೇಕ ಜನರು ತಮ್ಮ ಕುಟುಂಬಗಳಿಗೆ ಜೀವನಕ್ಕೆ ಮರಳಲು, ಅವರ ಕನಸುಗಳನ್ನು ಬೆನ್ನಟ್ಟಲು ಮತ್ತು ಜೀವನವನ್ನು ಪೂರ್ಣವಾಗಿ ಬದುಕಲು ಸಹಾಯ ಮಾಡಬಹುದು ಎಂದರು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದ ಧೈರ್ಯ, ಚೇತರಿಕೆ ಮತ್ತು ಆಶಾವಾದವನ್ನು ಪ್ರತಿಬಿಂಬಿಸುವ ಸ್ಫೂರ್ತಿದಾಯಕ ರೋಗಿಗಳ ಕಥೆಗಳನ್ನು ಹಂಚಿಕೊಳ್ಳಲಾಯಿತು. ಅಂಗಾಂಗ ಕಸಿ ಸ್ವೀಕರಿಸಿದವರು ಮತ್ತು ಅವರ ಕುಟುಂಬಗಳು ತಮ್ಮ ಅನುಭವದ ಬಗ್ಗೆ ಮಾತನಾಡಿದರು. ಅಂಗಾಂಗ ಕಸಿ ಮಾರಣಾಂತಿಕ ಕಾಯಿಲೆಗಳನ್ನು ಜಯಿಸಲು ಮತ್ತು ಆರೋಗ್ಯಕರ, ಹೆಚ್ಚು ತೃಪ್ತಿಕರ ಜೀವನಕ್ಕೆ ಮರಳಲು ಹೇಗೆ ಶಕ್ತಗೊಳಿಸಿದೆ ಎಂಬುದನ್ನು ಹೇಳಿದರು. ಅವರ ಅನುಭವಗಳು ಅಂಗಾಂಗ ದಾನದ ಪ್ರಾಮುಖ್ಯತೆಯನ್ನು ಪುನರುಚ್ಚರಿಸಿದವು ಮತ್ತು ಸಕಾಲೀನ ವಿಶೇಷ ಅಂಗಾಂಗ ಕಸಿ ಆರೈಕೆ ಗಂಭೀರ ವೈದ್ಯಕೀಯ ಪರಿಸ್ಥಿತಿಗಳನ್ನು ಎದುರಿಸುತ್ತಿರುವ ಮಕ್ಕಳ ಜೀವನವನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನು ತಿಳಿಸಿತು. ನಮಸ್ಕಾರ, ನಾನು ಡಾಕ್ಟರ್ ವಸುಧಾ, ಮಕ್ಕಳ ಕ್ಯಾನ್ಸರ್, ರಕ್ತ ಮತ್ತು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್, ರೇನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲಲ್ಲಿ. ನಾನು ಡಾಕ್ಟರ್ ಚಂದ್ರಿಕಾ, ಪೀಡಿಯಾಟ್ರಿಕ್ ರುಮಟಾಲಜಿ ಮತ್ತು ಇಮ್ಯೂನ್ ಡಿಸ್ರೆಗ್ಯುಲೇಷನ್ ಸರ್ವಿಸ್ ಕನ್ಸಲ್ಟೆಂಟ್, ರೇನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲಲ್ಲಿ. ಸೊ ಇವತ್ತು ವಿಶ್ವ ಟ್ರಾನ್ಸ್ಪ್ಲಾಂಟ್ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀವಿ. ಭಾಳಷ್ಟು ಮಟ್ಟಿಗೆ ಎಲ್ಲರಿಗೂ ಈ ಅರಿವಿರಲ್ಲ, ಚಿಕ್ಕ ಮಕ್ಕಳಿಗೂ ಟ್ರಾನ್ಸ್ಪ್ಲಾಂಟ್ ಬೇಕಾಗತ್ತಾ ಅಂತ ಎಷ್ಟೊಂದು ಸರಿ ಕೇಳ್ತಾರೆ. ಇದು ನಿಜ. ಚಿಕ್ಕ ಮಕ್ಕಳು, ಕೆಲವೊಮ್ಮೆ ಹುಟ್ಟಿದ ಮಕ್ಕಳಿಗೂ ಟ್ರಾನ್ಸ್ಪ್ಲಾಂಟ್ ಅವಶ್ಯಕತೆ ಇರ್ಬೋದು. ಇದು ಯಾಕಾಗತ್ತೆ ಅಂತ ಅಂದರೆ, ಚಿಕ್ಕ ಮಕ್ಕಳು ಹುಟ್ಟಿದಾಗ ಕೆಲವು ಜೆನೆಟಿಕ್ ಅಂದರೆ ಹೆರಿಡಿಟ್ರಿ ಪ್ರಾಬ್ಲಮ್ಸಿಂದ ಅವ್ರಿಗೆ ರಕ್ತ ಸರಿಗೆ ಕೆಲಸ ಮಾಡದೇ ಇರ್ಬೋದು, ಅವ್ರ ಬೋನ್ ಮ್ಯಾರೋ ಸರಿ ಕೆಲಸ ಮಾಡದೇ ಇರ್ಬೋದು, ಅಂದರೆ ಮೂಳೆ ಮಜ್ಜೆ ಕರೆಕ್ಟಾಗಿರೋ ಸೆಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡದೇ ಇರ್ಬೋದು, ಅವ್ರಿಗೆ ರೋಗ ನಿರೋಧಕ ಶಕ್ತಿ ಇಲ್ಲದೆ ಇರ್ಬೋದು, ಅಂದರೆ ಇಮ್ಯುನಿಟಿ ಪ್ರಾಬ್ಲಮ್ಸ್ ಇಲ್ಲದೆ ಇರ್ಬೋದು. ಸೊ ಅಂಥ ಪರಿಸ್ಥಿತಿಯಲ್ಲಿ ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ನಾವು ಮಾಡಿದ್ರೆ, ಅಂದರೆ ಆ ಮಗು ಬೋನ್ ಮ್ಯಾರೋ ಏನಿರುತ್ತೆ, ನಮ್ಮ ಬೋನ್ ಮ್ಯಾರೋ ಒಂದು ಫ್ಯಾಕ್ಟ್ರಿ ಥರ, ಅದೆಲ್ಲ ನಮಗೆ ಎಲ್ಲ ರಕ್ತಹೀನತೆಯಿಂದ ಕಾಪಾಡುತ್ತೆ, ಪ್ಲೇಟ್ಲೆಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ, ನಮಗೆ ಬೇರೆ ರೋಗಗಳನ್ನ ಹೊಡೆದಾಡೋಕ್ಕೆ ಶಕ್ತಿ ಕೊಡುತ್ತೆ. ಸೊ ಅಂಥ ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ಈ ಮಕ್ಕಳಿಗೆ ನಾವು ವಿ ಆರ್ ಗಿವಿಂಗ್ ದೆಮ್ ಅ ಸೆಕೆಂಡ್ ಚಾನ್ಸ್ ಎಟ್ ಲೈಫ್. ಅವರು ಪೂರ್ತಿ ಗುಣ ಆಗಿ ನಾರ್ಮಲ್ ಜೀವನ ಲೀಡ್ ಮಾಡ್ಬೋದು, ನಮ್ಮ ಥರ ನಿಮ್ಮ ಥರ ಸ್ಕೂಲಿಗೆ ಹೋಗ್ಬೋದು. ಸೊ ಕೇಳಿಸ್ಕೊಳ್ಳೋಕ್ಕೆ ತುಂಬ ಕಾಂಪ್ಲೆಕ್ಸ್ ಆಗಿ ತುಂಬ ಭಯ ಪಡುವಂಥದ್ದು ಅನಿಸುತ್ತೆ ಪೇರೆಂಟ್ಸ್ಗೆಲ್ಲ. ಆದರೆ ಇದರಿಂದ ಏನು ಜ್ಞಾಪಕ ಇಟ್ಕೋಬೇಕಂದ್ರೆ, ಮಕ್ಕಳು ಪೂರ್ತಿ ಗುಣ ಆಗೋ ಒಂದು ಚಾನ್ಸ್ ಇದೆ. ಸೊ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗೂ ಕೂಡ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅವಶ್ಯಕತೆ ಇರುತ್ತೆ. ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಪ್ರಾಬ್ಲಮ್ ಇದ್ದರೆ ಮಕ್ಕಳಿಗೆ ಪದೇ ಪದೇ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಇಲ್ಲ ಆಟೋ ಇಮ್ಯುನಿಟಿ ಅಂತೀವಿ, ಅವ್ರ ಶರೀರ ವಿರುದ್ಧನೇ ಅವ್ರ ಇಮ್ಯುನಿಟಿ ಅಟ್ಯಾಕ್ ಮಾಡೋ ಅಂಥ ಪರಿಸ್ಥಿತಿ ಬರಬಹುದು.
ಈ ಎರಡು ಕಂಡೀಷನಲ್ಲೂ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಮಕ್ಕಳಿಗೆ ಲೈಫ್ ಲಾಂಗ್ ಇಟ್ ಇಸ್ ಅ ಕ್ಯೂರೇಟಿವ್ ಆಪ್ಷನ್ ಅಂತ ಹೇಳ್ತೀವಿ. ಇಲ್ಲಾಂದರೆ ತುಂಬ ಔಷಧಿ ತಗೊಳ್ಳೋದು, ಪದೇ ಪದೇ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋದು, ಇನ್ಫೆಕ್ಷನ್ ಆಗಲಿ, ಲಾಟೋ ಇಮ್ಯೂನ್ ಪ್ರಾಬ್ಲಮಿಂದಾಗಲಿ, ಎಲ್ಲದಕ್ಕೂ ದ ಫೈನಲ್ ಪರ್ಮನೆಂಟ್ ಕ್ಯೂರ್ ಇಸ್ ಅ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್. ಸೊ ಡಾಕ್ಟರ್ ವಸುಧಾ ಹೇಳ್ದಾಗೆ ಅದು ಹೆಸರು ಕೇಳಿದ್ರೆ ಭಯ ಪಡ್ದಂಗೆ ಆಗುತ್ತೆ ತುಂಬ ಪೇರೆಂಟ್ಸ್ಗೆ, ಬಟ್ ಆ ಜರ್ನಿ ನೀವು ಕ್ರಾಸ್ ಮಾಡಿದ್ರೆ ಆಫ್ಟರ್ ದ್ಯಾಟ್ ಚಿಲ್ಡ್ರನ್ ಡು ವೆರಿ ವೆಲ್. ಸಾಕಷ್ಟು ಮಕ್ಕಳಿಗೆ ಇಲ್ಲಿ ಆ್ಯಕ್ಚುಲಿ ಗೌರವಿಸಿದ್ದೀರಿ, ಮಕ್ಕಳಿಗೂ ಅಲ್ಲ ಅಂದರೆ ಅವ್ರ ಪೇರೆಂಟ್ಸ್ ವರ್ ದ ಡೋನರ್ಸ್ ಅವ್ರಿಗೂ ಇಲ್ಲಿ ಗೌರವಿಸಿದ್ದೀವಿ. ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ 10-15 ಫ್ಯಾಮಿಲೀಸ್ ಇವತ್ತು ಬಂದಿದ್ರು, ಅವ್ರನ್ನ ಗೌರವಿಸಿದ್ದೀವಿ. ಇಮ್ಯುನಿಟಿ ಪ್ರಾಬ್ಲಮ್ಸ್ ಬಿಟ್ಟು ಬ್ಲಡ್ ಕ್ಯಾನ್ಸರ್ಸ್, ರಕ್ತದ ಕ್ಯಾನ್ಸರ್ ಏನು ನಾರ್ಮಲ್ ಮೆಡಿಸಿನ್ಗೆ ರೆಸ್ಪಾಂಡ್ ಆಗ್ತಾ ಇಲ್ವೋ, ನಮ್ಮ ಬೋನ್ ಮ್ಯಾರೋ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಆ ಸೆಲ್ಸ್ನ ಸರಿಯಾಗಿ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಬೇರೆ ರಕ್ತದ್ದು ಹಿಮೋಗ್ಲೋಬಿನ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ, ಥ್ಯಾಲಸೀಮಿಯಾ, ಅದಕ್ಕೆಲ್ಲನೂ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಇಸ್ ದ ಕ್ಯೂರ್. ಇದು ಒಂದು ಇವತ್ತು ಜಾಗೃತಿ ಸ್ಪ್ರೆಡ್ ಮಾಡಲಿಕ್ಕೆ ಬಂದು ಹೇಳಕ್ಕೆ ಇಷ್ಟಪಡ್ತೀವಿ. ಅಂದರೆ ಡೋನರ್ ಯಾರಾಗ್ಬೋದು ಅಂತ ಎಷ್ಟೊಂದು ಜನ ಕೇಳ್ತಾರೆ ನಮ್ಮನ್ನ. ನೀವು ಹೆಲ್ದಿ ಆಗಿದ್ದರೆ ಎನಿ ಆಫ್ ಅಸ್ ಕ್ಯಾನ್ ಬಿ ಅ ಡೋನರ್. ಆಮೇಲೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಆಪ್ರೇಷನ್ ಅಲ್ಲ, ಸರ್ಜರಿ ಅಲ್ಲ. ನೀವು ಬೋನ್ ಮ್ಯಾರೋ ಬೇರೆಯವ್ರಿಗೆ ಕೊಟ್ಟು ನೀವು ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು, ಅದು ನಿಮ್ಗೆ ಏನೇ ಥರ ತೊಂದರೆ ಆಗೋದಿಲ್ಲ. ಸೊ ನಿಮ್ಮ ರಕ್ತ ಬೇರೆ ಯಾರ್ದಾದ್ರೂ ಭವಿಷ್ಯ ಉಳಿಸ್ಬೋದು. ಸೊ ಖಂಡಿತ ಕನ್ಸಿಡರ್ ಟು ಬಿ ಅ ಡೋನರ್. I'm Dr. Lavanya Padmanabhan, consultant pediatric gastroenterologist and hepatologist from Rainbow Children's Hospital, Bangalore. I wish all the families a very successful World Transplant Day, and I wish many more families to celebrate this event in the next coming years. Let us all work towards improving the awareness about organ donation and organ transplantation in children. Thank you. My name is Dr. Manojit. I'm a pediatric hemato-oncologist and a bone marrow transplant physician. So I basically do transplant for children, and what I want to talk about is bone marrow transplant. You know, before many years we have all been struggling with full match transplant, and unfortunately in many circumstances where there are no siblings and there are no full match, many people used to restrict themselves from transplant. But I would just like to tell you that in the upcoming years, and we have done a significant number of successful half match bone marrow transplant, be it in benign conditions, be it in malignant conditions. So if you're looking for a transplant, then please talk to your bone marrow transplant physician. Thank you. And his mother who donated the kidney. Varun has been a fighter. Varun is a warrior. Varun is a winner. And everybody who donates the kidney is itself a winner, is a fighter. So his mother did the job, and now he is living a very successful life. He is living happily. He is very muscular. He is developing well. He can play tennis for 3-4 hours in the hot sun. And he is living an example for all others that people who get the kidneys or donate kidneys, they are as strong as anybody of us. So his family, especially his father and mother, Mr. Varun, Ms. Deepa and him, they are living examples of what they have done. They have been going ahead to internationally to give Tiranga, our tricolor, the place on the podium in International World Transplant Games. Twice he has donated India, once in Australia and one in Germany, and now he's preparing for Belgium. Right, Varun? So we all are inspired. I'm inspired by him. And the message, as he gave earlier also, let's donate our organs. My message is, this world needs our organs. The heavens don't need our organs. So when we die, God does not need our organs. The organs are needed here on earth. Everyone, my name is Varun Anand. I am currently a kidney transplant recipient who has already lived 7 years with a kidney transplant. I am the youngest ever Indian to ever represent India in the World Transplant Games 2023. And to the entire world, please do donate. You might feel scared, there are a lot of superstitions, but please do donate, because I am a living example that donation is possible, and I'm able to live a fantastic life. Sports is very easy. I'm same as a normal human being. So to the entire world, please do donate. Please don't be scared. Don't be scared of any superstitions. Just go donate, because if you ever think when you go donate, that's when you become a superhero and you did a good deed to the world. So think it in that view and go donate.